ಎಚ್ಡಿಕೋಟೆ ತಾಲೂಕು ಹ್ಯಾಂಡ್ ಪೋಸ್ಟ್ ಯರಹಳ್ಳಿಯಲ್ಲಿ ಸೇವಾ ಭಾರತ್ ಸಂಸ್ಥೆಯ ಮೂಲಕ ಉಚಿತ ಕಂಪ್ಯೂಟರ್ ತರಬೇತಿ ಹೊಂದಿದ ಮಕ್ಕಳಿಗೆ ಈ ದಿನ 35/2026ರಂದು ಶನಿವಾರ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕರ್ನಾಟಕ ರಾಜ್ಯ ಸಂಚಾಲಕರಾದಂತಹ ಬೆಂಜಮಿನ್ ಅವರು ಮತ್ತು ಶ್ರೀಯುತ ಸಭಾ ಪಾಲಕರಾದ ಲೋಕೇಶ್ ಅವರು, ಶ್ಯಾಮ್ ಅವರು ಮತ್ತು ಚೌಡಹಳ್ಳಿ ಶ್ರೀನಿವಾಸ್ ಸಿಜೆ ಮತ್ತು ಕಂಪ್ಯೂಟರ್ ಶಿಕ್ಷಕರಾದ ಚೈತನ್ ಕುಮಾರ್, ಗೀತಾ ಭಾಗವಹಿಸಿದ್ರು ಮತ್ತು ಮುಖ್ಯ ಅತಿಥಿಯಾಗಿ ಪುರಸಭಾ ಸದಸ್ಯರಾದ ಕರಾಟೆ ಪ್ರೇಮ್ರವರು ಭಾಗವಹಿಸಿದ್ರು. ಸೇವಾ ಭಾರತ್ ಸಂಸ್ಥೆಯು ಸುಮಾರು 4 ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿಯನ್ನ ನೀಡಿ ಅನೇಕ ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗಿದೆ. ಈ ಸಂಸ್ಥೆಯು ನಿಂತಿದೆ. ಅನೇಕ ಮಕ್ಕಳು ಇದರಲ್ಲಿ ಕಲಿತು ಅವರ ಅನೇಕ ಉದ್ಯೋಗಗಳಲ್ಲಿ ಈಗಾಗಲೇ ಮುಂದುವರಿತಾ ಇದ್ದಾರೆ. ಈ ಒಂದು ಸಂಸ್ಥೆ ಮೂಲಕವಾಗಿ ನಮ್ಮ ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿಗೆ ಬಹಳ ಅನುಕೂಲವಾಗಿದೆ ಎಂದು ಹೇಳ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಕೋಟೆ, ಎನ್ಕೆಎಸ್ ಟಿವಿ 4 ಎಚ್ಡಿಕೋಟೆ. ಮತ್ತು ಸೇವೆ ಬಟ್ಟೆ ಉಚಿತವಾಗಿ ನಮ್ಗೆ ಸಿಗ್ತದೆ. ಅದರಲ್ಲೂ ನಾವು ಮದುವೆಯಾಗಿ ಬಟ್ಟೆ ಇರೋರು ಮನೆಯಲ್ಲೂ ಕೆಲಸ ಮುಗಿಸಿ ಇಲ್ಲೂ ಬಂದು ಕಲಿಯೋಕೊಂದು ಅವಕಾಶ, ಟೈಮಿಂಗ್ಸ್ ಕಾಲೇಜ್ ಮಕ್ಕಳಿಗೆ ಬೇಕಾದರೆ ಅವ್ರಿಗೆ ಬೇಕಾದಂಥ ಸಮಯ ಒದಗಿಸ್ಕೊಡ್ತಾರೆ, ನಮಗೆ ಬೇಕಾದ ಟೈಮಿಂಗ್ಸ್ ನಮ್ಗೆ ಒದಗಿಸ್ಕೊಡ್ತಾರೆ. ಅದೊಂದು ನಮಗೆ ತುಂಬ ಒಳ್ಳೆಯದಾಗಿದೆ. ನಾನು ಬೇರೆ ಕಡೆಯಿಂದ ಜಾಸ್ತಿ ಇದ್ದಾರೆ, ನಮ್ಮ ಟೈಮಿಂಗ್ಸ್ ಅಡ್ಜಸ್ಟ್ ಆದರೆ ಕಳ್ಸೋಕ್ಕಾಗಲ್ಲ. ಇನ್ನೊಂದು ಬಡತನ ಇರೋ ಮಕ್ಕಳಿಗೆ ಮನೇಲಿ ಅಂದರೆ ಅವ್ರು ಕಲಿಬೇಕಂತ ಇಂಟ್ರೆಸ್ಟ್ ಇರುತ್ತೆ ಎಲ್ಲ ಇರುತ್ತೆ, ಬಟ್ ಫೀಸ್ನೆಲ್ಲ ಕೊಟ್ಟು ಕಳ್ಸೋಕ್ಕಾಗಲ್ಲ. ಅದನ್ನ ಕಲಿಯೋದೇ ಹೋಗು ಇರೋದು ಮಾಡು ಹಂಗೆ ಹಿಂಗೆ ಅಂತಾರೆ. ಉಚಿತವಾಗಿ ಕೊಟ್ಟಿರೋದ್ರಿಂದ ಬಡತನದಿಂದನೂ ಅವ್ರ ಸ್ಕಿಲ್ನ ಉಪಯೋಗಿಸ್ಕೊಂಡು ಅವ್ರ ಮುಂದೆ ಬೆಳವಣಿಗೆಗೋಸ್ಕರ ನಮ್ಮ ಸೇವೆ ಬರೋದು ತುಂಬ ಹೆಲ್ಪ್ ಆಗ್ತದೆ. ಇನ್ನೊಂದು ನಮಗೆ ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಚೇತನ್ ಸರ್ ಇದುವರೆಗೂ ಯಾವತ್ತೂ ಕೋಪ ಮಾಡಿ ಹೇಗಿದ್ದಂತೂ ಇಲ್ಲವೇ ಇಲ್ಲ. ಎಷ್ಟೇ ಸರಿ ಹೇಳ್ಕೊಟ್ರು ಕೇಳ್ತಾರೆ, ಯಾವಾಗಲೂ ಅಸನ್ಮುಖವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನಾವು ಕಲ್ತಿದ್ದೀವಿ. ಇನ್ನೂ ಯಥೇಚ್ಛಾಗಿ ನಾವು ಈ ಸೇವಾ ಸಂಸ್ಥೆಗೆ ನಾವು ಇಲ್ಲಿಂದ ಏನು ಕಲ್ತಿರೋದ್ರಿಂದ ನಾವು ಇಲ್ಲಿಗೆ ಏನು ಕೊಟ್ಬಿಡೋದ್ರಿಂದ ಇನ್ನೊಂದು ವಿದ್ಯಾರ್ಥಿನ ತಗೊಂಡು ಸೇರ್ಸೋದ್ರಿಂದ ನಮ್ಮ ಸೇವೆ ಬಗ್ಗೆ ಇನ್ನೂ ಬೆಳೆಯುತ್ತೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ.